Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದ 3ನೇ ಪ್ರಶ್ನೆಯನ್ನ ಗಮನಿಸಿ. 3m+4 = 10. ಈ ಸಮೀಕರಣದಲ್ಲಿ ಚರಾಕ್ಷರವು ಆಯ್ಕೆ ಎ 3, ಬಿ 4, ಸಿ m, ಡಿ 10. ಇಲ್ಲಿ ಕೊಟ್ಟಿರುವಂತಹ ಸಮೀಕರಣವನ್ನ ಗಮನಿಸಿದ್ರೆ ನೋಡಿ ಇಲ್ಲಿ 3 ಅಲ್ವಾ. ಇದು ಏನಾಗತ್ತೆ ಹೇಳಿ, ಗುಣಾಂಕದಲ್ಲಿರುತ್ತದ್ದು. ಓಕೆ, ಗುಣಾಂಕ ಅಂತ ಹೇಳ್ತೇವೆ, ಕೋಇಫಿಷಿಯಂಟ್ಸ್. ಇಲ್ಲಿ ಎಂ ಏನ್ ಹೇಳಿ, ಇದು ಒಂದು ಚರಾಕ್ಷರ ಅಂತ ಹೇಳ್ತೇವೆ. ಇದು ಇಲ್ಲೇನಾಗತ್ತೆ, ಇದರ ಬೆಲೆ ಬದಲಾಗ್ತಾ ಇರತ್ತೆ. ಇದನ್ನ ನಾವು ಕಂಡುಹಿಡಿಬಹುದು. ಎಂ ನ ಬೆಲೆಯನ್ನ ಕಂಡುಹಿಡಿಬಹುದು. ಅದೇ 4 ಮತ್ತು 10 ಇದೇನ್ ಹೇಳಿ, ಸ್ಥಿರಾಂಕ. ಓಕೆ, ಇಲ್ಲಿ ಇವುಗಳ ಬೆಲೆ ಬದಲಾಗೋದಿಲ್ಲ. ಇಲ್ಲಿ ಕೇಳಿರುವಂತದ್ದು ಏನ್ ಹೇಳಿ, ಈ ಸಮೀಕರಣದಲ್ಲಿ ಚರಾಕ್ಷರವು ಯಾವುದು ಅಂತ ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಇಲ್ಲಿ ಎಂ ಅನ್ನೋದೇನಾಗತ್ತೆ ಹೇಳಿ, ಚರಾಕ್ಷರ ಆಗತ್ತೆ. ಹಾಗಾಗಿ ಸಿ ಸರಿಯಾಗಿರುವಂತಹ ಆಯ್ಕೆ. ಇಲ್ಲಿ 3 ಏನು ಹೇಳಿ, ಗುಣಾಂಕ, 4 ಮತ್ತು 10 ಇವು ಸ್ಥಿರಾಂಕ. ಎಂ ಏನ್ ಹೇಳಿ, ಚರಾಕ್ಷರ ಆಗಿದೆ. ಥ್ಯಾಂಕ್ ಯು.